ನಾನು ಗೆದ್ದಿದ್ದೀನಿ. ಏನು ಎಲ್ಲಾ ಪಕ್ಷದವರು ಕೂಡ ಪಕ್ಷಾತೀತವಾಗಿ KH ಮುನಿಯಪ್ಪನವರು ಕೂಡ, ಮುನ್ಸಮ್ಮಣ್ಣವ್ರು ಕೂಡ, ನಾನು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಏನು ನಿನ್ನೆ ನಡೆದಂತ PLD ಬ್ಯಾಂಕ್ ಚುನಾವಣೆಯಲ್ಲಿ ನಾನು ಗೆದ್ದಿದ್ದೀನಿ. ಇದಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಮತದಾರರಿಗೂ ನಾನು ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನನ್ನ ಗೆಲುವಿಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ, ಎಲ್ಲ ಪಕ್ಷದವರು ಕೂಡ ನನ್ನ ಈ ದಿನ ಒಮ್ಮತದಿಂದ ಒಪ್ಕೊಂಡು ಗೆಲ್ಲಿಸಿದ್ದಾರೆ. ಅತಿ ಹೆಚ್ಚು ಮತಗಳ ಅಂತದಿಂದ ಗೆಲ್ಲಿಸಿದ್ದಾರೆ. ಏನು ಎಲ್ಲ ಪಕ್ಷದವರು ಕೂಡ ಪಕ್ಷಾತೀತವಾಗಿ ನನಗೋಸ್ಕರ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ಕೂಡ ಧನ್ಯವಾದಗಳು. ಅದೇ ರೀತಿ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರು ಕೂಡ ಅತಿ ಹೆಚ್ಚಾಗಿ ಬೆಂಬಲವನ್ನು ನೀಡಿದ್ದಾರೆ ನನಗೆ. ಅವರು ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮ ಎಕ್ಸ್ MP ಆಗಿರ್ತಕ್ಕಂಥ ಮುನ್ಸಮ್ಮಣ್ಣವ್ರು ಕೂಡ, ಅವ್ರು ಕೂಡ ಅವ್ರ ಕೈಲಿ ಆಗಿರ್ತಕ್ಕಂಥ ಸಹಾಯ ಮಾಡಿ ಎಲ್ರಿಗೂ ಹೇಳಿ ಮತಗಳನ್ನ ಹಾಕ್ಸಿದ್ದಾರೆ. ಅವ್ರು ಕೂಡ ಚಿರಋಣಿ. ಅದೇ ರೀತಿ ಅತಿ ಮುಖ್ಯವಾಗಿ ಹಗಲು ರಾತ್ರಿ ನನಗೋಸ್ಕರ ದುಡಿರ್ತಕ್ಕಂಥ ನಮ್ಮ MR ಮುರಳಣ್ಣ ಅವ್ರು ಕೂಡ ನಾನು ಚಿರಋಣಿ ಆಗಿರ್ತೀನಿ. ಅದೇ ರೀತಿ ದುಕ್ಸಂದ್ರ ಹೋಬಳಿ XJP ಆಗಿರ್ತಕ್ಕಂಥ ಶ್ಯಾಮೇಗೌಡರು ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಇನ್ನೂ ಅನೇಕ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ನಮ್ಮ ಶ್ರೀನಿವಾಸ್ ರೆಡ್ಡಿ ಅವರು ಕೂಡ ಮಾಡಿದ್ದಾರೆ. ಅದೇ ರೀತಿ ಇನ್ನೂ ಅನೇಕ ಜನ, ನಮ್ಮ ಗೊಳ್ಳಳ್ಳಿ ಜಗದೀಶ್ ಅವರಾಗಿರ್ಬೋದು, ನಮ್ಮ ಸುಭಾಷ್ ಗೌಡ್ರು ಕೂಡ ಅತಿ ಹೆಚ್ಚಾಗಿ ಹಗಲು ರಾತ್ರಿ ದುಡಿದಿದ್ದಾರೆ. ನಮ್ಮ ಮಾರಪ್ಪಣ್ಣವರು ಆಗಿರ್ಬೋದು, ನಮ್ಮ ಅಶೋಕ್ ಅವರಾಗಿರ್ಬೋದು, ಎಲ್ಲರೂ ಕೂಡ ನನ್ನ ಗೆಲುವು ಶ್ರಮಿಸಿದ್ದಾರೆ. ಇನ್ನೂ ಅನೇಕ ಹೆಸರುಗಳಿದೆ. ಎಲ್ಲರೂ ಕೂಡ ನನ್ನೊಂದು ಒಳ್ಳೆ ವ್ಯಕ್ತಿ, ನನ್ನೊಂದು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀನಿ ಅಂಥೇಳಿ ಅವರೆಲ್ಲ ಕೂಡ ನನಗೆ ಬೆಂಬಲ ನೀಡಿ, ಒಂದು ಒಳ್ಳೆ ವ್ಯಕ್ತಿ, ಒಂದು ಸದಸ್ಯನಾಗ್ಲಿ, ಒಂದು ಯುವಕನು ಮುಂದೆ ಬರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಅನೇಕ ಜನ, ಅನೇಕ ಹೆಸರುಗಳಿದೆ. ನಮ್ಮ ಕಾಂಗ್ರೆಸ್ ನಾಯಕರು ಕೂಡ ಸುಮಾರು ಜನ ಕೂಡ ನನಗೆ ಬೆಂಬಲ ನೀಡಿದ್ದಾರೆ. ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನನಗೋಸ್ಕರ ದುಡಿದು ಗೆಲ್ಲಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಗೆಲ್ಲಿಸಿದ್ದಾರೆ. ಮತ್ತೆ ಅದೇ ರೀತಿ ನಾನು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಈಗ ಸದ್ಯಕ್ಕೆ ಯಾವುದೇ ಪಕ್ಷದ ಅಭ್ಯರ್ಥಿ ನಾನು ಆಗಿರ್ಲಿಲ್ಲ. ನಾನೊಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ದಿದ್ದೀನಿ. ನಾನು ಸದ್ಯಕ್ಕೆ ಯಾವುದೇ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗಿರಲಿಲ್ಲ. ನಿನ್ನೆ ಒಂದು ಸನ್ನಿವೇಶ ನಡೀತು. ನಮ್ಮ ಕಾಂಗ್ರೆಸ್ ಹಿರಿಯರು ನಮ್ಮ ಸುಂಕುಲೆ ಹೋಟೆಲ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಾಣಿಸಿದ್ರು. ಅವರನ್ನ ಅಲ್ಲಿ ನೋಡಿ ನಾನು ಹಿರಿಯ ಗೌರವ ಕೊಡ್ತಕ್ಕಂಥದ್ದು ನನ್ನ ಮೊದಲನೇ ಕರ್ತವ್ಯ ಆಗಿರ್ತದೆ. ಹೋಗಿ ಗೆದ್ದ ತಕ್ಷಣ ಅವರು ನನ್ನ ನೋಡಿ ನಕ್ಕಿದಾಗ ಅವ್ರಿಗೆಲ್ಲ ಕೂಡ ನಾನು ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದೆ. ಆ ಸಂದರ್ಭ ನಡೆಯೋದ್ರಿಂದ ಈಗ ಕೆಲವರು ವಾಟ್ಸಪ್ ಅಲ್ಲಿ ಆ ಫೋಟೋನ ಹಾಕಿ ಅದನ್ನ ಇನ್ನೊಂದ್ ತರ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತಾ ಇದಾರೆ. ಅದು ತಪ್ಪಾಗುತ್ತೆ. ನಾನು ಯಾವುದೇ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಮೊದಲು ಯಾರು ಬೆಂಬಲ ನೀಡಿರಲಿಲ್ಲ. ನಾನು ಇಂಡಿಪೆಂಡೆಂಟ್ ಅಭ್ಯರ್ಥಿ. ಇದನ್ನ ಯಾರು ತಪ್ಪಾಗಿ ತಿಳ್ಕೊಬಾರ್ದು. ಅದಕ್ಕೇನೆ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಸನ್ನಿವೇಶ ಹಂಗೆ ಕೂಡಿತು. ದೊಡ್ಡವರು ಗೌರವ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅವ್ರು ಗೌರವ ಕೊಟ್ಟಿದ್ದೀನಿ. ಹಂಗಂತ ನೀವು ಬೇರೆ ತರ ಅರ್ಥ ಮಾಡ್ಕೊಂಡ್ರೆ ತಪ್ಪಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನನಗೆ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಚಿರಋಣಿ ಆಗಿರ್ತೀನಿ. ವಿಶೇಷವಾಗಿ ನಮ್ಮ MR ಮುರಳಣ್ಣವರು ಹಗಲು ರಾತ್ರಿ ದುಡಿದ್ದಾರೆ. ಅವ್ರು ನಾನು ಬಹಳಷ್ಟು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಸ್ಥಳೀಯ ಶಾಸಕರು ಕೂಡ ನನಗೆ ಎಲ್ಲರೂ ಕೂಡ ಹೇಳಿ ಸಹಾಯ ಮಾಡಿದ್ದಾರೆ. ಅವರು ಕೂಡ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.